ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ 4 ವಿಷಯಗಳನ್ನ ತಿಳಿಸ್ತೀನಿ. ಸೊ ಇದನ್ನು ನೀವು ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳ ಜೊತೆಲೇ ಮಾಡ್ಕೊಂಡಿದ್ದೆ ಆದರೆ ಭಾಳಷ್ಟು ಒಂದು ಧನಾಗಮನ ಆಗ್ಬೋದು, ಅಥವಾ ದುಡ್ಡಿನ ಆಕರ್ಷಣೆ ಆಗುತ್ತೆ. ಅಥವಾ ತುಂಬ ಜನ ಹೇಳಿರೋದು ಕೇಳಿಸ್ಕೊಂಡಿರ್ತಾರೆ, ನಮಗೆ ಗಜಕೇಸರಿ ಯೋಗ ಇದೆ, ಅಥವಾ ಗಜಕೇಸರಿ ಯೋಗದಿಂದ ನಮ್ಗೆ ಭಾಳಷ್ಟು ಒಂದು ಒಳ್ಳೆಯದಾಗಿದೆ ಅಂತ. ಸೊ ಇಲ್ದಿರೋರು ಯಾವ ರೀತಿ ಅದನ್ನು ಪಡ್ಕೊಬೋದು ಅಂತ ತಿಳಿಸ್ತಾ ಹೋಗ್ತೀನಿ. ಸೊ ನಿಮ್ಮ ಅಕ್ಕಿ ಏನು ದಿನನಿತ್ಯ ಬಳಸ್ತಿರಲ್ಲ, ಸೊ ಅಕ್ಕಿಗೆ ಒಂಚೂರು ಅರ್ಶಿಣದ ಕೊಂಬನ್ನು ಹಾಕೊಂಡಾಗ, ಅಥವಾ ನೀವು ಬಳಸೋವಂಥ ಅಕ್ಕಿಯಲ್ಲಿ ಅರ್ಶಿಣದ ಕೊಂಬನ್ನು ಸೇರಿಸಿದಾಗ ಉಂಟಾಗ್ತದೆ. ಸೊ ಅದೇ ಬೆನಿಫಿಟ್ಟು ನಿಮಗೂ ಕೂಡ ಸಿಗೋವಂಥದ್ದಾಗತ್ತೆ. ಸೊ ಅದೇ ರೀತಿ ಉಪ್ಪಿನ ಜೊತೆಲಿ ಲವಂಗ, ಅಂದರೆ ಒಂದು 3 ಲವಂಗ ಅಥವಾ ಒಂದು 5 ಲವಂಗನ ನೀವು ದಿನನಿತ್ಯ ಬಳಸೋವಂಥ ಉಪ್ಪಿನ ಜೊತೆಲಿ ಹಾಕೋದ್ರಿಂದ ನಿಮಗೆ ಶತ್ರು ನಾಶ ಆಗುತ್ತೆ. ಸೊ ಅದೇ ರೀತಿ ನಿಮ್ಮ ಅಕ್ಕಿ ಹಸಿಟ್ಟು ಅಂತೇನಿದೆ, ಅಥವಾ ಅಕ್ಕಿ ಹಿಟ್ಟೇನಿದೆ, ಅಕ್ಕಿ ಹಿಟ್ಟಿಗೆ ಒಂದು ಸಿಲ್ವರ್ ನಾಣ್ಯನ ಹಾಕೊಳ್ಳೋದ್ರಿಂದ ಧನಾಗಮನ ಆಗುತ್ತೆ. ಸೊ ಅದೇ ರೀತಿ ನೀವು ಬಳಸೋವಂಥ ಏನು ಸಕ್ಕರೆ ಏನಿದೆ ಅಲ್ವಾ, ಅಡುಗೆ ಮನೆಯಲ್ಲೇ ಬಳಸೋವಂಥ ವಸ್ತು, ಆ ಸಕ್ಕರೆಗೆ ಒಂದು ಸಿನಮನ್ ಸ್ಟಿಕ್ ಆಗಲಿ ಅಥವಾ ಸಿನಮನ್ ರೋಲ್ ಆಗಲಿ, ಅದು ಸಿನಮನ್ ಸ್ಟಿಕ್ ಅಂದರೆ ಏನಲ್ಲ, ಚಕ್ಕೆ ಒಂದು ಶ್ರೀಲಂಕನ್ ರೋಲ್ಸ್ ಅಂತ ಬರುತ್ತೆ. ಸೊ ಆ ರೀತಿ ಒಂದು ಸಿನಮನ್ ರೋಲನ್ನು ನಿಮ್ಮ ಮನೆಯಲ್ಲಿ ಬೀರೋವಂಥ ಸಕ್ಕರೆ ಡಬ್ಬದ ಜೊತೆಯಲ್ಲಿ ಹಾಕೋದ್ರಿಂದ ಒಂದು ಸ್ಟಿಕ್ ಹಾಕೋದು ಸಾಕು, ನಿಮಗೆ ಭಾಳಷ್ಟು ಒಂದು ಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಅಂತಲೂ ಹೇಳ್ತೀವಿ, ಒಂದು ಧನಾಕರ್ಷಣೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈ ರೀತಿ ನಿಮ್ಮ ಮನೆಯಲ್ಲೇ ಬಳಸೋವಂಥ ವಸ್ತುಗಳನ್ನ, ಅಥವಾ ಅಡುಗೆ ಮನೆಯಲ್ಲಿರೋವಂಥ ಬಳಸೋವಂಥ ವಸ್ತುಗಳಲ್ಲೇ ನೀವು ಇದನ್ನು ಸೇರಿಸ್ಕೊಂಡಾಗ ಈ ರೀತಿ ನಿಮಗೆ ಪ್ರತಿಫಲಗಳು ಸಿಗುತ್ತೆ. ಸೊ ಹಾಗಾಗಿ ನಮಗೆ ಈ ಗಜಕೇಸರಿ ಯೋಗ ಇಲ್ಲ, ಅಥವಾ ಸೊ ನಮಗೆಲ್ಲಿ ಅದೃಷ್ಟ ಬರಲ್ವಾ, ಅಥವಾ ನನಗೆ ಯಾವ ರೀತಿ ಅದೃಷ್ಟ ಮಾಡ್ಕೊಳ್ಳೋದು ಅನ್ನೋದನ್ನು ಭಾಳಷ್ಟು ಒಂದು ಸಿಂಪಲ್ ಟಿಪ್ಸಲ್ಲಿ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ಮಾಡ್ಕೊಂಡಿದ್ದೆ ಆದರೆ ಸೊ ನಿಮಗೆಲ್ಲ ರೀತಿಯಲ್ಲೂ ಕೂಡ ಆ ಧನಾಕರ್ಷಣೆ ಆಗುತ್ತೆ. ಸೊ ಮುಖ್ಯವಾಗಿ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಿಮ್ಮ ಏನು ಆಲೋಚನೆ ಮಾಡ್ತೀರಲ್ವಾ ಅದೇ ನಿಮಗೆ ಬರೋವಂಥದ್ದು. ಹಾಗಾಗಿ ಯಾವಾಗಲೂ ಅಷ್ಟೇ ನಮಗೆ ದುಡ್ಡು ಬರ್ತಾ ಇಲ್ಲ ಅನ್ನೋ ಒಂದು ಭಾವನೆ ನೀವು ಬಿಡಬೇಕಾಗತ್ತೆ. ಯಾವಾಗಲೂ ನಮಗೆ ದುಡ್ಡು ಸಾಕಷ್ಟು ಬರ್ತಾ ಇದೆ, ದುಡ್ಡು ನಮಗೆ ನಾನಾ ದಿಕ್ಕುಗಳಿಂದ ಬರ್ತಾ ಇದೆ, ನಾನಾ ರೂಪದಲ್ಲಿ ಬರ್ತಾ ಇದೆ ಅನ್ನೋದನ್ನು ನೀವು ಫೀಲ್ ಮಾಡೋದನ್ನು ಶುರು ಮಾಡ್ಕೊಬೇಕು. ಸೊ ಯಾವಾಗ ನೀವು ನಮಗೆ ದುಡ್ಡು ಬರ್ತಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀರಾ, ಸೊ ಎಲ್ಲೋ ಒಂದು ಕಡೆ ದುಡ್ಡು ಬರೋದು ಕೂಡ ನಿಂತೋಗ್ತದೆ. ಸೊ ಈ ರೀತಿ ಒಂದು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿಕೊಂಡು ಧನಾಕರ್ಷಣೆ ಮಾಡೋದನ್ನ ದಯವಿಟ್ಟು ಯಾವತ್ತೂ ಮರೆಯೋದಕ್ಕೆ ಹೋಗ್ಬಿಡಿ. ಮತ್ತು ಇನ್ನೊಂದು ಹೇಳ್ತೀನಿ, ತುಂಬ ಜನ ಏನು ಅಂದರೆ ನಮಗೆ ದುಡ್ಡೇ ಬರ್ತಾ ಇಲ್ಲ ಅಥವಾ ದುಡ್ಡೇ ಸೇರ್ತಾ ಇಲ್ಲ ಅಂತ ಹೇಳ್ತೀರಾ. ಅಂಥ ಮನೆಗಳಲ್ಲಿ ಏನು ಮಾಡಬೇಕು ಅಂತಂದರೆ, ನಿಮ್ಮ ಅಗ್ನಿಮೂಲೆ ಅಥವಾ ಏನು ಆಗ್ನೇಯ ಮೂಲೆ ಏನಿದೆ ಅಲ್ಲಿ ಒಂದು ದೀಪನ ಸದಾ ಒಂದು ಉರಿಯೋ ರೀತಿ ನೋಡ್ಕೊಬೇಕಾಗತ್ತೆ. ಅಥವಾ ಒಂದು 3 ದಿನ ಕಂಟಿನ್ಯೂಸ್ ಆಗಿ ಉರಿಯೋ ರೀತಿ ಮಾಡಿಕೊಂಡ್ರು ಭಾಳಷ್ಟು ನಾವು ದುಡ್ಡು ಬರೋ ಅಂಥದ್ರಲ್ಲಿ ಅಥವಾ ಕ್ಯಾಶ್ ಫ್ಲೋ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅಥವಾ ಗುರುಜಿ ನಾವು ಮನೇಲಿರಲ್ಲ, ಅಥವಾ ದೀಪ ಹಚ್ಚಿಬಿಡೋದು ಹೇಗೆ, ಅಲ್ಲಿ ಅಪ್ಪಿತಪ್ಪಿ ಏನಾದ್ರು ಟಚ್ ಆಗಿ ಏನಾದ್ರು ಆಗ್ಬೋದು ಅನ್ನೋದೇನಾದ್ರು ಫೀಲ್ ಇದ್ದರೆ, ನಿಮ್ಮ ಎಲೆಕ್ಟ್ರಿಕ್ ಶಾಪಿಗೆ ಹೋಗ್ಬಿಟ್ಟು ಒಂದು ಪ್ಲಗ್ಗಲ್ಲೇ ಒಂದು ರೆಡ್ ಲೈಟ್ ಬರೋ ಅಂಥ ಒಂದು ಬಲ್ಬ್ ಸಿಗ್ತಾ ಇದೆ, ಈ ನಡುವೆ ಬರುತ್ತೆ ಅದು, ಅಥವಾ ಒಂದು ಚಿಕ್ಕ ಹೋಲ್ಡರು, ಅದಕ್ಕೊಂದು 0 ಕ್ಯಾಂಡಲ್ ರೆಡ್ ಬಲ್ಬ್ ಅನ್ನೋದು ಕೂಡ ಸಿಗುತ್ತೆ. ಸೊ ಆ ಥರ ಏನಾದರೂ ಒಂದು ಬಲ್ಬ್ ಸಿಕ್ಕಿದ್ರೆ ಆ ಅಗ್ನಿ ಮೂಲೆಯಲ್ಲಿ, ಅಥವಾ ನಿಮ್ಮ ಏನು ಕಿಚನ್ ಸೌತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತೀವಿ, ಅಥವಾ ಆಗ್ನೇಯ ದಿಕ್ಕು ಅಂತಲೇ ಕರಿತೀವಿ, ಅಥವಾ ಅಗ್ನಿ ಮೂಲೆ ಅಂತಲೂ ಕರಿತೀವಿ. ಸೊ ಅಲ್ಲಿ ನೀವು ಈ ಬಲ್ಪನ್ನು ಹಾಕಿ ಆನ್ ಮಾಡಿ ಸದಾ ಉರಿಯೋ ರೀತಿ ನೋಡ್ಕೊಂಡಿದೆ ಆದರೆ ಕ್ಯಾಶ್ ಫ್ಲೋ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಗುರುಜಿ ಅಂದರೆ ಏನು ಮಾಡ್ಬೋದು ಅಂದರೆ, ಒಂದು ರೆಡ್ ಕಲರ್ ಪೇಪರ್ ತೊಗೊಂಬನ್ನಿ, ಒಂದು ನಾರ್ಮಲ್ ಕ್ರಾಫ್ಟ್ ಪೇಪರ್ ಎಲ್ಲ ಸಿಗುತ್ತಲ್ಲ ಆ ಥರ ಒಂದು ರೆಡ್ ಕಲರ್ ಪೇಪರ್ ತೊಗೊಂಬಂದು ಟ್ರಯಾಂಗಲ್ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ. ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದ ಸ್ಟಿಕ್ಕರ್ನ ನೀವು ಅಗ್ನಿಮೂಲೆಯಲ್ಲಿ ಅಂಟಿಸ್ಬೇಕಾಗ್ತದೆ. ಸೊ ಈ ರೀತಿ ಮಾಡ್ಕೊಂಡಾಗಲೂ ಕೂಡ ಕ್ಯಾಶ್ ಫ್ಲೋ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ಇದನ್ನು ಯಾರು ಮಾಡಬಾರ್ದು ಅಂತಂದರೆ, ಅಪ್ಪಿತಪ್ಪಿ ನಿಮ್ಮ ಮನೆಯಲ್ಲಿ ಅಗ್ನಿಮೂಲೆ ಬೆಳೆದಿದೆ ಅಥವಾ ಅಗ್ನಿಮೂಲೆ ಜಾಸ್ತಿ ಇದೆ ಅನ್ನೋರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಅಗ್ನಿಮೂಲೆ ಕರೆಕ್ಟಾಗಿದೆ ಆದರೂ ಕ್ಯಾಶ್ ಫ್ಲೋ ಬರ್ತಾ ಇಲ್ಲ ಅನ್ನೋರು ಮಾತ್ರ ಈ ನಾನು ಹೇಳಿರೋವಂಥ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಯಾರ ಮನೆಯಲ್ಲಿ ಅಗ್ನಿಮೂಲೆ ಬೆಳೆದಿದೆ ಅವ್ರು ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೀನಿ. ಸಾಕಷ್ಟು ಜನ ಇನ್ನೂ ಫಾಲೋ ಮಾಡ್ಕೊಳ್ತಾ ಇಲ್ಲ, ಕೇವಲ ವೀಡಿಯೋಸ್ ಮಾತ್ರ ನೋಡ್ತಾ ಇದ್ದೀರಾ. ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿಕೊಂಡು ಎಲ್ಲ ಕಡೆ ವೀಡಿಯೋಸ್ನ ಶೇರ್ ಮಾಡ್ತಾ ಬನ್ನಿ. ಇನ್ನೂ ಸಾಕಷ್ಟು ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.